Welcome everyone. In this video, I'll be discussing on data analysis and interpretation question from 28th June 2025 afternoon shift paper. So afternoon shift paper on 28th June was of management paper. For management paper, they have not focused more difficult data analysis interpretation. It was obviously easy to moderate level. Because I have seen that when I was solving many other question papers, I have seen difficult level of data analysis interpretation questions. But this was one of the easiest, I could say, when comparing with the other question papers. So let's start with understanding the data analysis interpretation question here. They have given a table with college A, B, C, D, E. 5 ಕಾಲೇಜಸ್ ದೇ ಹ್ಯಾವ್ ಗಿವನ್ 5 ಕಾಲೇಜಸ್ ಕೊಟ್ಟಿದ್ದಾರೆ. ಕಾಲೇಜ್ ಎ ಬಿ ಸಿ ಡಿ ಇ. ಪ್ರತಿಯೊಂದು ಕಾಲೇಜಲ್ಲೂ ಡಿಮ್ಯಾಂಡ್ ಅಪ್ಲಿಕೇಶನ್ ಎಷ್ಟು ಬಂದಿದೆ, ಜೊತೆಗೆ ಇಂಟೆಕ್ ಸೀಟ್ಸ್ ಎಷ್ಟಿದೆ ಅದು ಕೊಟ್ಟಿದ್ದಾರೆ. ಕಾಲೇಜ್ ಏನಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಅಪ್ಲಿಕೇಶನ್ ಜಾಸ್ತಿ ಬಂದಿದೆ. ಇಂಟೆಕ್ ಕಂಪೇರ್ ಮಾಡಿದ್ರೆ 1500, ಡಿಮ್ಯಾಂಡ್ ಅಪ್ಲಿಕೇಶನ್ ಬಂದಿರೋದು 3000. ಕಾಲೇಜ್ ಬಿ ನಲ್ಲಿ ಅಪ್ಲಿಕೇಶನ್ಸ್ ಬಂದಿರೋದು 600, ಇಂಟೆಕ್ ಇರೋದು 1800. ಅಂದರೆ ಕಡಿಮೆ ಅಪ್ಲಿಕೇಶನ್ಸ್ ಬಂದಿದೆ. ಕಾಲೇಜ್ ಸಿ ನಲ್ಲಿ ಇಂಟೆಕ್ 1000 ಇದೆ, ಅಪ್ಲಿಕೇಶನ್ಸ್ 2500 ಬಂದಿದೆ. ಕಾಲೇಜ್ ಡಿ ನಲ್ಲಿ ಇಂಟೆಕ್ 2700 ಇದೆ, ಅಪ್ಲಿಕೇಶನ್ಸ್ 1200 ಬಂದಿದೆ. ಕಾಲೇಜ್ ಇ ನಲ್ಲಿ ಇಂಟೆಕ್ 2200 ಇದೆ, ಅಪ್ಲಿಕೇಶನ್ಸ್ 3300 ಬಂದಿದೆ. ಇಲ್ಲಿ ನಮಗೆ ಅರ್ಥ ಆಗ್ತಾ ಇದೆ ಕಾಲೇಜ್ ಎ ನಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ. ಓಕೆ, ಡಿಮ್ಯಾಂಡ್ ಜಾಸ್ತಿ ಇದೆ, ನಾನು ಪ್ಲಸ್ ಅಂತ ಹಾಕ್ಕೊಳ್ತೀನಿ. ಇಲ್ಲೂ ಡಿಮ್ಯಾಂಡ್ ಜಾಸ್ತಿ ಇದೆ, ಇಲ್ಲೂ ಡಿಮ್ಯಾಂಡ್ ಜಾಸ್ತಿ ಇದೆ. ಇಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ, ಇಲ್ಲೂ ಡಿಮ್ಯಾಂಡ್ ಕಡಿಮೆ ಇದೆ. ಸೊ ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಈಗ ಅಬ್ಸರ್ವೇಷನ್ ಆದಮೇಲೆ ಲೆಟ್ಸ್ ಗೋ ಟು ದ ಕ್ವೆಶನ್ಸ್ ಡೌನ್. ಕ್ವೆಶನ್ಸಿಗೆ ಕೆಳಗೆ ಹೋಗಿ ನೋಡೋಣ ವಾಟ್ ದೇ ಆರ್ ಸೇಯಿಂಗ್. ಸೊ ದೇ ಆರ್ ಆಸ್ಕಿಂಗ್ ದ ಕ್ವೆಶನ್ ನಂಬರ್ 1, ಹೌ ಮಚ್ ಪರ್ಸೆಂಟೇಜ್ ಮೋರ್ ಇಸ್ ದ ಆವ್ರೇಜ್ ಡಿಮ್ಯಾಂಡ್ ಆಫ್ ಆಲ್ 5 ಕಾಲೇಜಸ್ ಟೇಕಿಂಗ್ ಟುಗೆದರ್ ದೆನ್ ದ ಆವ್ರೇಜ್ ಆಫ್ ಅವೈಲಬಲ್ ಸೀಟ್ ಆಫ್ ಆಲ್ ದ 5 ಕಾಲೇಜಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಪ್ರಶ್ನೆ ಇದೆ ಅಂದರೆ, ಡಿಮ್ಯಾಂಡ್ ಆವ್ರೇಜ್ ಡಿಮ್ಯಾಂಡ್ ಆಫ್ 5 ಕಾಲೇಜಸ್ಗೂ ಇಂಟೆಕ್ 5 ಕಾಲೇಜಸ್ಗೂ ಆವ್ರೇಜ್ ಕಂಪೇರ್ ಮಾಡಿ ಎಷ್ಟು ಪರ್ಸೆಂಟೇಜು ಡಿಮ್ಯಾಂಡ್ ಜಾಸ್ತಿ ಇದೆ ಕಂಪೇರಿಂಗ್ ಟು ದ ಅವೈಲಬಲ್ ಸೀಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ದ ಟೋಟಲ್ ಆಫ್ ದಿಸ್. ಓಕೆ, ಸೊ ಟೋಟಲ್ ಆಫ್ ದಿಸ್ ತಗೊಂಡು ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 3000 ಪ್ಲಸ್ 600 ಪ್ಲಸ್ 2500 ಪ್ಲಸ್ 1200 ಪ್ಲಸ್ 3300 ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಬರುತ್ತೆ 10600. ಓಕೆ, 10600ನ ಡಿವೈಡೆಡ್ ಬೈ 5 ಯಾಕೆ 5 ಕಾಲೇಜಸ್ ಇರೋದ್ರಿಂದ. ಓಕೆ, 5 ಐಟಮ್ಸ್ ಇರೋದ್ರಿಂದ ಎನ್ ಇಸ್ 5. ಸೊ ಹಿಯರ್ 10600 ಡಿವೈಡೆಡ್ ಬೈ 5 ಅಂದರೆ 2120 ಈಸ್ ಅನ್ ಆವ್ರೇಜ್ ಡಿಮ್ಯಾಂಡ್. Average demand is 2120. Like that we have to see the average intake also. 1500 plus 1800 plus 1000 plus 2700 plus 2200 is 9200 divided by 5. That is 1840 is the answer. So we got the average demand and also we got the average intake. Now we need to compare this both. How can we compare? And first we have to find the difference between this both. Okay, differences between this both is 1120 minus 1840 is the difference. Difference check ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 280 is the difference. ಕರೆಕ್ಟ್? ಅಂದರೆ 280 ಪ್ಲಸ್ ಇದು ಡಿಮ್ಯಾಂಡ್ ಇದು. ಓಕೆ, ಡಿಮ್ಯಾಂಡ್ ಈಸ್ 280 ಸೀಟ್ಸ್ ಮೋರ್ ದೆನ್ ದ ಇಂಟೆಕ್ ಅವೈಲೇಬಲ್. ಕರೆಕ್ಟ್? ಸೊ ಈಗ ಎಷ್ಟು ಪರ್ಸೆಂಟೇಜ್ ಅಂತ ನೋಡಿದ್ರೆ, ಎಷ್ಟು ಜಾಸ್ತಿ ಇದೆ ಅಂತ ನಾವು ನೋಡಿದ್ರೆ 280 ಡಿವೈಡೆಡ್ ಬೈ 1840. 280 ಏನು? ಹೌ ಮಚ್ ಡಿಮ್ಯಾಂಡ್ ಈಸ್ ಮೋರ್ ಅಲ್ವಾ? ಕರೆಕ್ಟ್? ಹೌ ಮಚ್ ಡಿಮ್ಯಾಂಡ್ ಈಸ್ ಮೋರ್? 280 ಸೀಟ್ಸ್ ಆರ್ ಮೋರ್ ಕಂಪೇರಿಂಗ್ ವಿತ್ ದ ಇಂಟೆಕ್ 1840 ಆವ್ರೇಜ್ ಇಂಟೆಕ್ ಅವೈಲೇಬಲ್. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಂಟು 100 ಮಾಡಿದ್ರೆ 15.217% ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 15.22%. ನಮಗೆ 15 ಬಂದ್ರೂ ನಮಗೆ ಎಕ್ಸಾಮಲ್ಲಿ ಗೊತ್ತಾಗ್ಬಿಡುತ್ತೆ ದಿಸ್ ಇಸ್ ಸಮ್ವೇರ್ ಹಿಯರ್ ಅಂತ. ಯಾಕಂದರೆ ಅಲ್ಲಿ 15ಇಂದ ಕೊಟ್ಟಿರೋದು ಅಷ್ಟೇ. ಕರೆಕ್ಟ್? ಸೊ ದಿಸ್ ಇಸ್ ದ ಆನ್ಸರ್ ಹಿಯರ್. 15.22%. So next is question number 2.
What is the ratio of number of colleges having more demand than the available seat to those having more available seats than ಡಿಮ್ಯಾಂಡ್ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಕ್ವೆಶನ್ ಅಂದರೆ, ಎಷ್ಟು ಕಾಲೇಜ್ಗಳಲ್ಲಿ ಮೋರ್ ಡಿಮ್ಯಾಂಡ್ ಇದೆ ಕಂಪೇರಿಂಗ್ ಟು ಮೋರ್ ಡಿಮ್ಯಾಂಡ್ ಕಂಪೇರಿಂಗ್ ವಿತ್ ವರ್ಸಸ್ ಮೋರ್ ಅವೈಲಬಲ್ ಸೀಟ್ಸ್. ಓಕೆ, ಮೋರ್ ಅವೈಲಬಲ್ ಸೀಟ್ಸ್. ಓಕೆ, ರೇಷಿಯೋ ಏನು ವರ್ಸಸ್ ಅಂದರೆ ಇಲ್ಲಿ ರೇಷಿಯೋ ಅಂತ ತೊಗೊಳ್ಳೋಣ. ಈಗ ಮೋರ್ ಡಿಮ್ಯಾಂಡ್ ಇರುವಂಥದ್ದು ಕಾಲೇಜಸ್ ಎಷ್ಟು? ಮೇಲೋಗಿ ನಾವು ಚೆಕ್ ಮಾಡಿದಾಗ ಆಗಲೇ ನಾನು ನಿಮಗೆ ಹೇಳಿದೆ, ಮೋರ್ ಡಿಮ್ಯಾಂಡ್ ಯಾವುದು ಇಂಟೇಕಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಮೋರ್ ಡಿಮ್ಯಾಂಡ್ ಇದೆ, ಇದರಲ್ಲಿ ಮೋರ್ ಡಿಮ್ಯಾಂಡ್ ಇದೆ, ಇದರಲ್ಲೂ ಮೋರ್ ಡಿಮ್ಯಾಂಡ್ ಇದೆ. 3 ಕಾಲೇಜಲ್ಲಿ ಮೋರ್ ಡಿಮ್ಯಾಂಡ್ ಇದೆ, ಕರೆಕ್ಟ್. ಇಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ, ಇಂಟೇಕ್ ಜಾಸ್ತಿ ಇದೆ. 1 ಡಿಮ್ಯಾಂಡ್ ಕಡಿಮೆ ಇದೆ, ಇಂಟೇಕ್ ಜಾಸ್ತಿ ಇದೆ. 2. ಸೊ 3:2. ಆನ್ಸರ್ ಇಸ್ 3:2. ಸಿಂಪಲ್ ಕ್ವೆಶನ್ ಅಲ್ವಾ ಇದು? 3:2. ಮೋರ್ ಡಿಮ್ಯಾಂಡ್ ಇಸ್ 3 ಕಾಲೇಜಸ್, ಮೋರ್ ಅವೈಲಬಲ್ ಸೀಟ್ಸ್ 2 ಕಾಲೇಜಸ್. ಅಂದರೆ ಮೋರ್ ಅವೈಲಬಲ್ ಸೀಟ್ಸ್ ಅನ್ನೋದಕ್ಕಿಂತ ಡಿಮ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಸೀಟ್ ಜಾಸ್ತಿ ಇರುವಂಥದ್ದು 2 ಕಾಲೇಜಲ್ಲಿ ಅಂತ ಅರ್ಥ. ಸೊ ದಟ್ ಈಸ್ ದ ಆನ್ಸರ್. 3:2. 3:2 ಇಲ್ಲಿ ಇದೆ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 3ನಲ್ಲಿ, the demand for college B is approximately what percentage of demand for college C? ಸೊ ಏನು ಕೇಳಿದ್ದಾರೆ? ಡಿಮ್ಯಾಂಡ್ ಫಾರ್ ಕಾಲೇಜ್ B, ಡಿಮ್ಯಾಂಡ್ ಫಾರ್ ಕಾಲೇಜ್ C. ಓಕೆ, ಈಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟೇಜ್ ಅಂತ ಇದ್ದಾರೆ. ಪರ್ಸೆಂಟೇಜ್ ಆಮೇಲೆ ನೋಡೋಣ. ಫಸ್ಟ್ ಡಿಮ್ಯಾಂಡ್ ಫಾರ್ ಕಾಲೇಜ್ ಬಿ ಎಷ್ಟು, ಡಿಮ್ಯಾಂಡ್ ಫಾರ್ ಕಾಲೇಜ್ ಸಿ ಎಷ್ಟು ನೋಡೋಣ. ಡಿಮ್ಯಾಂಡ್ ಫಾರ್ ಕಾಲೇಜ್ ಬಿ ಈಸ್ 600, ಡಿಮ್ಯಾಂಡ್ ಫಾರ್ ಕಾಲೇಜ್ ಸಿ ಈಸ್ 2500. 600 ಮತ್ತು 2500, ಕರೆಕ್ಟ್. ಈಗ ಇದು 600, ಇದು 2500, ಹೌದಾ? ಸೊ ಈಗ ನಮಗೆ 600 2500 ಸಿಕ್ಕಿದ ಮೇಲೆ ಈಗ ನಾವೇನು ಮಾಡಬೇಕು? ಪರ್ಸೆಂಟೇಜ್ ನೋಡಬೇಕು. ಪರ್ಸೆಂಟೇಜ್ ನೋಡಬೇಕಂದ್ರೆ ಹೌ ಟು ಸಿ ಪರ್ಸೆಂಟೇಜ್ ಈಸ್, ಈಗ ಡಿಮ್ಯಾಂಡ್ ಫಾರ್, ಯಾಕಂದರೆ ಅವ್ರು ಏನು ಹೇಳಿದ್ದಾರೆ, ವಾಟ್ ಪರ್ಸೆಂಟೇಜ್ ಆಫ್ ಡಿಮ್ಯಾಂಡ್ ಸಿ ಅಂತ ಕೇಳಿದ್ದಾರೆ. ಸೊ ಬಿ ವಾಟ್ ಪರ್ಸೆಂಟೇಜ್ ಆಫ್ ಡಿಮ್ಯಾಂಡ್ ಸಿ ಅಂತ ಕೇಳಿದಾಗ ಅದು ಡಿಮ್ಯಾಂಡ್ ಆಫ್ ಕಾಲೇಜ್ ಸಿ ಇದೆ ನೋಡಿ, ಅದು ಡಿನಾಮಿನೇಟರ್ ಬರಬೇಕು. ಕಾಲೇಜ್ ಸಿ. ಡಿಮ್ಯಾಂಡ್ ಆಫ್ ಕಾಲೇಜ್ ಬಿ ಇದೆ ನೋಡಿ, ಅದು ನ್ಯೂಮರೇಟರ್ ಬರಬೇಕು, ಇಂಟು 100. ಓಕೆ, ಸೊ ಈಗ ಡಿಮ್ಯಾಂಡ್ ಫಾರ್ ಕಾಲೇಜ್ ಬಿ ಇಸ್ 600 ಡಿವೈಡೆಡ್ ಬೈ 2500 ಇಂಟು 100. ಸೊ ಇದನ್ನು ನಾವು ನೋಡಿದ್ರೆ 24% ಈಸ್ ದ ಆನ್ಸರ್. ಆನ್ಸರ್ ಇಸ್ 24%. ಸಿಂಪಲ್ ಕ್ವೆಶನ್ನು, ತುಂಬ ಜಾಸ್ತಿ ಎಲಾಬ್ರೇಟ್ ಮಾಡಿ ಕ್ಯಾಲ್ಕುಲೇಷನ್ಸ್ ಏನಿಲ್ಲ ಇದರಲ್ಲಿ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 4. The total demand of 2 highest demanded colleges is what percentage higher than the total demanded 2 lowest demanded colleges? ಫಸ್ಟ್ ಈಗ ನಾವು ಇಲ್ಲಿ ಪ್ರಶ್ನೆನ ಅರ್ಥ ಮಾಡ್ಕೊಳ್ಬೇಕು. ಅವರು ಟೋಟಲ್ ಡಿಮ್ಯಾಂಡ್ ಆಫ್ 2 highest demanded colleges. ಸೊ ಫಸ್ಟು 2 highest demanded colleges ಯಾವುದು? ಡಿಮ್ಯಾಂಡೆಡ್ ಕಾಲೇಜಸ್ ಯಾವುದು, ಅದ್ರದ್ದು ಟೋಟಲ್ ಏನು? ಓಕೆ, 2 ಇಲ್ಲೊಂದಿರುತ್ತೆ ಅದ್ರ ಟೋಟಲ್ ಏನು ಅಂತ ನಾವು ತಿಳ್ಕೊಳ್ಬೇಕು. ಈಸ್ ವಾಟ್ ಪರ್ಸೆಂಟೇಜ್ ಹೈಯರ್ ದೆನ್ ದ ಟೋಟಲ್ ಡಿಮ್ಯಾಂಡೆಡ್ ಆಫ್ 2 lowest demanded ಕಾಲೇಜಸ್. ಈಗ ಮತ್ತೆ 2 lowest demanded ಕಾಲೇಜಸ್ನು ನೋಡ್ಬೇಕು ನಾವು. ಓಕೆ, ಅದ್ರದ್ದು ಟೋಟಲ್ ತೊಗೊಳ್ಬೇಕು. 2 ಇರುತ್ತೆ, ಇಲ್ಲೊಂದು, ಅದ್ರದ್ದು ಟೋಟಲ್ ಬರುತ್ತೆ. ಆಮೇಲೆ ಅದು 2ರದ್ದು ಕಂಪೇರ್ ಮಾಡಿ ಹೈಯೆಸ್ಟ್ 2 highest ಟೋಟಲ್ ಇರುತ್ತಲ್ವಾ, ಹೈಯೆಸ್ಟ್ ಟೋಟಲ್ಲು ಮತ್ತು 2 lowest ಟೋಟಲ್ ಇರುತ್ತಲ್ವಾ, ಅದನ್ನು ಇಂಟು 100 ಮಾಡಿದ್ರೆ ನಮಗೆ ಒಂದು ಆನ್ಸರ್ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಹೌ. ಈಗ ನಾವೇನು ಮಾಡಬೇಕು? 2 highest demanded ಕಾಲೇಜಸ್ ಯಾವುದು ಅಂತ ನೋಡಬೇಕು. 2 highest demanded ಕಾಲೇಜಸ್ ಯಾವುದು? 3000 ಮತ್ತು 3300, ಅಂದರೆ ಎ ಆ್ಯಂಡ್ ಇ, ಕರೆಕ್ಟ್. ಇ ಈಸ್ 3300, ಎ ಈಸ್ 3000, ಕರೆಕ್ಟ್ ಅಲ್ವಾ? ಸೊ ಈಗ ಎ ಮತ್ತು ಇದು ಬರ್ಕೊಳ್ತೀನಿ ನಾನಿಲ್ಲಿ. ಓಕೆ, ಸೊ ಇಲ್ಲಿ ಮೊದಲನೇದು ಇ ಕಾಲೇಜು 3300, ಕರೆಕ್ಟ್. ಇ ಕಾಲೇಜ್ ಅಂತ ಸುಮ್ಮನೆ ಇಲ್ಲಿ ಬರ್ಕೊಳ್ತೀನಿ. ಮತ್ತು ಆಮೇಲೆ ಎ ಕಾಲೇಜ್ದು 3000. ಸೊ ಟೋಟಲ್ ಸೇರಿಸಿದ್ರೆ 6300, ಕರೆಕ್ಟ್. ನೆಕ್ಸ್ಟ್ 2 lowest demanded ಕಾಲೇಜಸ್ನ ನೋಡ್ಕೊಂಡು ಬರೋಣ. ಅಲ್ಲೇ ಇರುತ್ತೆ, ನಾವು ಇಲ್ಲಿ ರೀತಿ ಡ್ರ್ಯಾಗ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಈಸಿಯಾಗಿ ಸ್ಕ್ರೀನ್ ಮೇಲೆ ಅಪಿಯರ್ ಆಗ್ತಾ ಇರುತ್ತೆ, ಪೇಪರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. Disadvantage is that we don't have a calculator there, but I have a calculator here. That's it. Okay. So now lowest demanded colleges ಯಾವುದು? 600 ಒಂದು,
next to 1200. B and D, correct? So B and D is the lowest demanded colleges. So ಈಗ Bದು 600, Dದು 1200, ಟೋಟಲ್ 1800 ವಿ ಗಾಟ್. ಸೊ ಈಗ ನಾವು ಇದು ಹೈಯೆಸ್ಟ್ ಬಂದಿರೋದೆಷ್ಟು 6000. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಫಸ್ಟ್ ನೋಡ್ಕೊಳ್ಬೇಕು. 6300 ಮೈನಸ್ 1800 ಇಸ್ ದ ಡಿಫ್ರೆನ್ಸ್ ಇಸ್ 4500. ಯಾಕೆ ಡಿಫ್ರೆನ್ಸ್ ನೋಡಬೇಕು ಅಂದರೆ ಎಷ್ಟು ಪರ್ಸೆಂಟೇಜ್ ಹೈ ಆಗಿದೆ ಅಂತ ಕೇಳ್ತಾ ಇರೋದ್ರಿಂದ. ಆಮೇಲೆ ಇಲ್ಲಿ ಇದು ಡಿಫ್ರೆನ್ಸಸ್ 4500 divided by low 1800 into 100, that is approximately 250% high. 250% high. Okay, so this is the answer. ನೀವೇ ಪೇಪರ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಆವಾಗ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ನೀವೇ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಕ್ಯಾಲ್ಕುಲೇಟ್ ನಾವು ಮಾಡ್ತೀವೋ ಅಷ್ಟು ಎಕ್ಸಾಮಿನೇಷನಲ್ಲಿ ನಮಗೆ ಯಾವುದಾದ್ರೂ ಆಲ್ಮೋಸ್ಟ್ ಇದೇ ರೀತಿ ಕ್ವಶನ್ಸ್ ಅಪಿಯರ್ ಆಗುತ್ತೆ ಎಕ್ಸಾಮಲ್ಲಿ, ಅಪ್ಕಮಿಂಗ್ ಎಕ್ಸಾಮಲ್ಲಿ, ಡಿಸೆಂಬರಲ್ಲಿ ನಡೆಯುವಂಥ ಎಕ್ಸಾಮಲ್ಲಿ. ಆಲ್ಮೋಸ್ಟ್ ಈಗ ನಾವೇನು 10 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀವಿ, ಆ 10 ಕ್ವಶನ್ ಪೇಪರ್ಸಲ್ಲಿ ಇರುವಂಥದ್ದೇ ರೀತಿಯಲ್ಲಿ ಕ್ವಶನ್ಸ್ ಅಪಿಯರ್ ಆಗುತ್ತೆ. ಸೊ ಅಲ್ಲಿ ಅಪಿಯರ್ ಆದಾಗ ನಮಗೆ ಕ್ವಿಕ್ಕಾಗಿ ಸಾಲ್ವ್ ಮಾಡೋದಕ್ಕೆ ಅಟ್ಲೀಸ್ಟ್ 10 ಮಿನಿಟ್ಸ್ ಕ್ವಶನ್ ಸಾಲ್ವ್ ಮಾಡುವಂಥದ್ದನ್ನು 8 ಮಿನಿಟ್ಸಲ್ಲಿ ಸಾಲ್ವ್ ಮಾಡ್ಬೋದು. ಈ 2 ಮಿನಿಟ್ಸ್ ಸೇವ್ ಮಾಡಿದ್ರೂ ಇನ್ನೊಂದು ಕ್ವಶನನ್ನು ನಾವು ಅಟೆಂಡ್ ಮಾಡ್ಬೋದು, ರೈಟ್? ಸೊ ನಾವು ಸಾಲ್ವ್ ಮಾಡಿದಷ್ಟು ನಮಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. The difference of demand and available seats in college E is what percentage lower than the difference of demand and available seats of college A? ಇಲ್ಲಿ ಡಿಫ್ರೆನ್ಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಅವೈಲಬಲ್ ಸೀಟ್ಸ್ ಇನ್ ಕಾಲೇಜ್ ಇ. ಸೊ ಈಗ ಡಿಮ್ಯಾಂಡ್ ಇದು ಈ ಕಾಲೇಜ್ದು ಡಿಮ್ಯಾಂಡ್ ಮೈನಸ್ ಅವೈಲಬಲ್ ಸೀಟ್ಸು. ಓಕೆ, ನೆಕ್ಸ್ಟು ಡಿಮ್ಯಾಂಡ್ ಆ್ಯಂಡ್ ಅವೈಲಬಲ್ ಸೀಟ್ಸ್ ಆಫ್ ಕಾಲೇಜ್ ಎ. ಸೇಮ್ ಡಿಮ್ಯಾಂಡ್ ಮೈನಸ್ ಅವೈಲಬಲ್ ಸೀಟ್ಸ್ ಆಫ್ ಕಾಲೇಜ್ ಎ. ಸೊ ಅದಾದ ನಂತರ ವಾಟ್ ಪರ್ಸೆಂಟೇಜ್ ಲೋವರ್ ಅಂದರೆ ಇಲ್ಲಿ ಬರೋ ಆನ್ಸರನ್ನ ನಾವು ಕಂಪೇರ್ ಮಾಡಿ ಚೆಕ್ ಮಾಡಬೇಕು ಫಸ್ಟು. ಇಗೂ ಎಗೂ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಡಿಫ್ರೆನ್ಸ್ ಬಂದಮೇಲೆ ಎಷ್ಟು ಪರ್ಸೆಂಟ್ ಲೋವರ್ ಇದೆ ಅನ್ನುವಂಥದ್ದನ್ನು ಫೈಂಡ್ ಮಾಡಬೇಕಾಗುತ್ತೆ. ಸೊ ಈಗ ಫಸ್ಟು ಡಿಮ್ಯಾಂಡ್ ಆ್ಯಂಡ್ ಅವೈಲಬಲ್ ಸೀಟ್ ಆಫ್ ಕಾಲೇಜ್ ಎ ಆ್ಯಂಡ್ ಇ ನೋಡೋಣ. ಕಾಲೇಜ್ ಇ ಫಸ್ಟ್ ನೋಡೋಣ. ಕಾಲೇಜ್ ಇನಲ್ಲಿ ಡಿಮ್ಯಾಂಡ್ ಎಷ್ಟಿದೆ? 3300 ಇದೆ, ಕರೆಕ್ಟ್? ಇದನ್ನು ರಬ್ ಮಾಡ್ತೀನಿ, ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಅಂತ. ಸೊ ಡಿಮ್ಯಾಂಡ್ ಎಷ್ಟಿದೆ? 3300 ಇದೆ. ಇಂಟೇಕು 2200 ಇದೆ. ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ 3300 ಮೈನಸ್ 2200 ಇಸ್ 1100, ಕರೆಕ್ಟ್? ದಿಸ್ ಇಸ್ ಇ. ಇದನ್ನು ನಾನು ಅಲ್ಲಿ ಬರ್ಕೊಡ್ತೀನಿ. ಈಸಿಯಾಗಿ ನಾವು ಅಲ್ಲಿ ಕ್ವಿಕ್ಕಾಗಿ ಮಾಡ್ತೀವಿ, ಬಟ್ ಇಲ್ಲಿ ನಾನು ನಿಮಗೆ ಕ್ಲೀನಾಗಿ ಬರೀತೀನಿ. ಇದು ಎಷ್ಟು? 3300 ಇಸ್ ಡಿಮ್ಯಾಂಡ್, intake is 2200, the differences is 1100. ಓಕೆ, ಅದೇ ರೀತಿ ಏದು ಡಿಮ್ಯಾಂಡ್ ಇಸ್ 3000, intake is 1500, the difference is 1500. ಸೊ ಈಗ ಇದೆರಡನ್ನ ನಾವು ಅಬ್ಸರ್ವ್ ಮಾಡಿದ್ರೆ ವಾಟ್ ಈಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದಿಸ್ ಟು? ಇದು 1500, ಏದು 1500, ಇದು 1100. ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಟು ಇಸ್ 400. ಸೊ ಈಗ ವಾಟ್ ಪರ್ಸೆಂಟೇಜ್ ಲೋವರ್ ಅಂತ ನೋಡಿದ್ರೆ 400 ಡಿವೈಡೆಡ್ ಬೈ 1500 ಇಂಟು 100. ಯಾಕೆ ನಾನು 1500 ಡಿನಾಮಿನೇಟರ್ ಆಗಿ ತೊಗೊಂಡೆ? ವಾಟ್ ಪರ್ಸೆಂಟೇಜ್ ಲೋವರ್ ದನ್ ದ ಡಿಮ್ಯಾಂಡ್. ಈ ಏನ ಡಿನಾಮಿನೇಟರ್ ಆಗಿ ತೊಗೊಳ್ಬೇಕು. ಲಾಸ್ಟ್ ಸೆಕೆಂಡ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟಲ್ಲಿ ಬರ್ತಾ ಇರೋದು, ಫಸ್ಟ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟಲ್ಲಿ ಬರ್ತಾ ಇರೋದು ನಾ ತಗೊಳ್ಬಾರ್ದು. ಸೆಕೆಂಡ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟಲ್ಲಿ ಏನು ಬರ್ತಾ ಇದೆಯೋ ಅದನ್ನ ಡಿನಾಮಿನೇಟರ್ ಆಗಿ ತೊಗೊಳ್ಬೇಕು. ದಿಸ್ ಇಸ್ ಅ ಕ್ಲೂ. ಸೊ ಈಗ 400 ಡಿವೈಡೆಡ್ ಬೈ 1500 ಇಂಟು 100 ಇಸ್ 26.67% ಬರುತ್ತೆ. ದಿಸ್ ಇಸ್ ದ ಆನ್ಸರ್ ಹಿಯರ್. Okay, so this is how we need to calculate in the examination about data analysis and interpretation. Thank you so much.